ಇಂದು ನಾವು ರಾಶಿಚಕ್ರ ಚಿಹ್ನೆಗಳು ಮತ್ತು ರೋಗದ ಬಗ್ಗೆ ಚರ್ಚಿಸುತ್ತೇವೆ. ಸೂರ್ಯನಿಂದ ಕಣ್ಣಿನ ರೋಗ, ತಲೆನೋವು, ಜ್ವರ ಮತ್ತು ಹೃದಯ ರೋಗಗಳು. ಚಂದ್ರನಿಂದ ಲೈಂಗಿಕ ಮತ್ತು ಚರ್ಮ ರೋಗಗಳು, ಶೀತ, ಕಫ ಮತ್ತು ಮಾನಸಿಕ ಅಸ್ವಸ್ಥತೆಗಳು. ಕುಜನಿಂದ ಅಪಘಾತಗಳು, ಗಾಯಗಳು, ರಕ್ತದ ದೋಷಗಳು, ಮೂಲವ್ಯಾಧಿ ಮತ್ತು ಹೃದಯ ರೋಗ. ಬುಧನಿಂದ ಹೊಟ್ಟೆಯ ಮತ್ತು ಕರುಳಿನ ತೊಂದರೆಗಳು, ಕುಷ್ಠರೋಗ, ಚರ್ಮರೋಗಗಳು ಮತ್ತು ರಕ್ತವನ್ನು ಪ್ರತಿನಿಧಿಸುತ್ತಾನೆ. ಕುಜ ಮಂಗಳನು ಹಲ್ಲು, ಸ್ನಾಯು, ರಕ್ತದ ಕೆಂಪು ಕಣಗಳು, ಅಸ್ಥಿಮಜ್ಜೆ, ಬೋನ್ ಮ್ಯಾರೋ, ಹೃದಯ ಪ್ರದೇಶ, ಹುಬ್ಬು, ವೃಷಣ, ಟೆಸ್ಟಿಕಲ್ಸ್, ಬೆನ್ನುಹುರಿ ಮತ್ತು ಮೂಗಿನ ಸೇತುವೆಯೊಂದಿಗೆ ಸಂಬಂಧ ಹೊಂದಿದ್ದಾನೆ. ಬುಧನು ಕಿರುಬೆರಳು, ಕುತ್ತಿಗೆ, ಗಂಟಲು, ಚರ್ಮ, ನಾಲಿಗೆ, ಹೊಕ್ಕಳು, ಅನ್ನನಾಳ, ಗುಲ್ಲೆಟ್, ಶ್ವಾಸಕೋಶಗಳು, ತೋಳು, ಹಣೆಯ, ಭುಜ ಮತ್ತು ಕೈಗಳ ಮೇಲೆ ಪ್ರಭಾವ ಬೀರುತ್ತಾನೆ. ಗುರುವು ತೊಡೆಗಳು, ತೋರುಬೆರಳು, ಮೆದುಳು, ಮೂಗು, ಮೂಗಿನ ಹೊಳ್ಳೆ, ಮಾಂಸ ಮತ್ತು ಕೊಬ್ಬಿಗೆ ಸಂಬಂಧಿಸಿದ್ದಾನೆ. ಶುಕ್ರನು ಗರ್ಭಕೋಶ, ವೂಂಬ್, ಗರ್ಭಾಶಯ, ಯೂಟೆರಸ್, ಕೆನ್ನೆಗಳು, ಮುಖ, ವೀರ್ಯ ಮತ್ತು ಅಂಡಾಶಯಗಳನ್ನು ನಿಯಂತ್ರಿಸಿದ್ದರೆ, ಶನಿಯು ಪಾದಗಳು, ಹಿಮ್ಮಡಿ, ಗಲ್ಲ, ಮಧ್ಯದ ಬೆರಳು, ಮೊಣಕಾಲುಗಳು, ಜೀರ್ಣಾಂಗಗಳ ಮೂತ್ರಕೋಶ, ಡೈಜೆಷನ್ ಬ್ಲಾಡರ್, ಮುಂಗಾಲು ಮತ್ತು ಪೃಷ್ಠಕ್ಕೆ ಸಂಬಂಧಿಸಿದ್ದಾನೆ. ರಾಹುವು ಕರುಳು, ತುಟಿಗಳು, ಬಾಯಿ, ಕಿವಿ, ಗುದನಾಳ, ರೆಕ್ಟಮ್ ಮತ್ತು ಯೋನಿಗೆ ಸಂಬಂಧಿಸಿದ್ದರೆ, ಕೇತುವು ಗುದದ್ವಾರ, ಆನಸ್, ಗಡ್ಡ, ಉಗುರು, ಕೂದಲು, ಶಿಶ್ನ, ಪೆನಿಸ್, ಮೀಸೆ ಮತ್ತು ನರಗಳ ಮೇಲೆ ಪ್ರಭಾವ ಬೀರುತ್ತಾನೆ.